The secret to this hot and tangy curry is in masalas. This recipe is true to the culinary tradition of Ramnagara and Kanakpura, where freshwater fish is found in ponds and lakes. This lip-smacking curry pairs best with the region's other favorite, ragi mudde, but goes just as well with a hot steamed rice. Today we are making Kanakpura style hole meen saru. Hi, hello, namaskara. Welcome to Cuisines of Karnataka Season 4, an initiative by Deccan Herald and Prajavani, presented by Freedom Healthy Cooking Oil, LPG partner Indian, kitchen partner TTK Prestige, special partner Bima Jewelers, snacks partner Lay's, associate sponsors SBI Card, Vancop Chicken, and Eco Crystal Water Treatment. ನಮಸ್ಕಾರ ಎಲ್ಲ ವೀಕ್ಷಕರಿಗೂ, ನಾನು ನಿಮ್ಮ ಶಫ್ ಆದರ್ಶ್. ಸೊ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಒಬ್ಬ ವಿಶೇಷ ಅತಿಥಿ ಬಂದಿದ್ದಾರೆ. ಅವ್ರನ್ನ ನಮ್ಮ ಅಡುಗೆ ಮನೆಗೆ ಬರ್ಮಾಡ್ಕೊಳ್ಳೋಣ. ಸೊ ಪ್ಲೀಸ್ ವೆಲ್ಕಮ್ ಸ್ನೇಹ ನೀಲಪ್ಪ ಗೌಡ. ನಮಸ್ಕಾರ ಸರ್. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಸುಶೀಲಕ್ಕ ಹೆಂಗಿದ್ದೀರಾ? ಗಣಗದೀವಿ. ನೀ ಚೆನ್ನಾಗದ್ದೀರಾ? ನಾನು ಗಣಗಿದ್ದೀವಿ. ನೋಡಿ, ಹುಬ್ಬಳ್ಳಿಯವರು ಮಲ್ನಾಡವ್ರನ್ನ ಮಾತಾಡ್ಸೋದು ಅಲ್ವಾ? ವೆರಿ ನೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮಿ ಹಿಯರ್. ಎಸ್, ಖುಷಿ ಆಯ್ತು. ನೀವೊಬ್ಬ ಒಳ್ಳೆ ಆಂಕರು, ಹಾಗೇನೆ ಸೋಷಿಯಲ್ ಮೀಡಿಯಾದಲ್ಲಿ ಧಮಾಕ ಎಬ್ಬಿಸ್ಬಿಟ್ಟಿದ್ದೀರಾ. ಸೊ ಅದಕ್ಕೋಸ್ಕರ ನಿಮ್ಮನ್ನ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಇಲ್ಲಿ ಕರೆಸಿದ್ದೀವಿ. ಸೊ ನಿಮಗೆ ಇಷ್ಟವಾದಂಥ, ನಾನು ಮೊದಲೇ ನಿಮ್ಮ ಹತ್ರ ಕೇಳ್ಕೊಂಡಿದ್ದೆ ನಿಮ್ಗೆ ಏನು ಇಷ್ಟ ಅಂಥೇಳಿ. ನೀವು ಹೇಳಿದ್ರಿ ಮೀನು ಸಾರು ಅಂತಂದರೆ ನಂಗೆ ತುಂಬ ಇಷ್ಟ ಅಂಥೇಳಿ. ಸೊ ಇವತ್ತು ಕನಕ್ಪುರ ಶೈಲಿಯಲ್ಲಿ ಮಾಡುವಂಥ ಹೊಳೆ ಮೀನಿನ ಸಾರು ಮಾಡ್ತಾ ಇದ್ದೀನಿ. ಓಕೆ. ಸೊ ಆಲ್ಮೋಸ್ಟ್ ನಿಮ್ಮ ಮಲೆನಾಡಿನಲ್ಲಿ ಹೆಂಗೆ ಮಾಡ್ತಾರೆ ಅದೇ ಥರನೇ ಇರುತ್ತೆ, ಸ್ವಲ್ಪ ಬೇರೆ ಟಚ್ ಇದೆ. ಅದನ್ನೆಲ್ಲ ನಾನು ಹೇಳ್ತಾ ಹೋಗ್ತೀನಿ ಹೇಗೆ ಅಂತ ಹೇಳಿ. ಸೊ ಮೊಟ್ಟ ಮೊದಲಿಗೆ ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳನ್ನು ಒಂದ್ಸರಿ ನೋಟ್ ಮಾಡ್ಕೊಂಬಿಡೋಣ. ಕನಕ್ಪುರ ಹೊಳೆ ಮೀನಿನ ಸಾರು. The required ingredients are Kalluru fish or Basa fish 500 grams, Badgi dry red chilies 5 to 6, red chili powder 1 teaspoon, turmeric powder 1/4 teaspoon, tamarind a size of lemon, tomato paste 3 to 4 tablespoon, onion paste 3 tablespoon, ginger garlic paste 1 tablespoon, salt to taste, Freedom refined sunflower oil 4 to 5 tablespoon, coriander leaves chopped a little, coriander seeds 1.5 tablespoon, jeera seeds 1/2 tablespoon, fenugreek seeds 1/4 tablespoon, mustard seeds 1/2 tablespoon, curry leaves a little. ಸೊ ಸ್ನೇಹ ಅವರೇ, ನಾನು ನಿಮಗೆ ಸ್ನೇಹ ಅಂತ ಕರಿಬೇಕಾ ಸುಶೀಲಕ್ಕ ಅಂತ ಕರಿಬೇಕಾ? ಸರ್, ನೀವೀಗೇನು ಇಷ್ಟ ಅದು ಕರೀರಿ. ಹೇಳಿ ಕೇಳಿ, ಮೀನ್ ಸಾರು ಬೇರೆ ಮಾಡ್ತಿದ್ದೀರಲ್ವಾ? ಸೊ ನೀವೇನ್ ಕರೆದ್ರು ಓಕೆ. ಮೀನ್ ಸಾರು ತಿನ್ನಕ್ಕೆ ಓಕೆ. ಸೊ ಮೊದಲಿಗೆ ಒಂದು ಪ್ಯಾನ್ ತಗೊಳ್ಳೋಣ. ನಾನಿವತ್ತು ಇಲ್ಲಿ ಪ್ಯಾನ್ ತಗೊಳ್ತಾ ಇರೋದು TTK ಅಪ್ಲಯನ್ಸ್ನವ್ರದ ಪ್ರೆಸ್ಟೀಜ್ ಬ್ರ್ಯಾಂಡಿನ ಪ್ಯಾನ್ ಇದು. ಸೊ ಇದು ಟ್ರೈಪ್ಲೈನ್ ಪ್ಯಾನ್ ಅಂತ ಹೇಳ್ತಾರೆ. ಇದರಲ್ಲಿ ಹೀಟ್ ಕೂಡ ಈವನ್ ಆಗಿ ಸ್ಪ್ರೆಡ್ ಆಗುತ್ತೆ. ಆ್ಯಂಡ್ ಸ್ಟೇನ್ಲೆಸ್ ಸ್ಟೀಲ್ ಇರೋವಂಥದ್ದು ಇದು. ಮತ್ತು ಇದು ಇಂಡಕ್ಷನ್ ಕುಕ್ಕಿಂಗಿಗೆ ಮತ್ತು ಗ್ಯಾಸ್ ಸ್ಟಾಪಲ್ಲಿ ಎರಡರಲ್ಲೂ ಕುಕ್ಕಿಂಗ್ ಮಾಡ್ಕೊಂಡು ಒಂದೇ ಥರ ಸುಡಲ್ಲ, ಒಂದೇ ಕಡೆ ಸುಡೋದಿಲ್ಲ, ಎಲ್ಲ ಕಡೆ ಈವನ್ ಆಗಿ ಹರಡುತ್ತೆ ಹೀಟು. ಸೊ ಶುರು ಮಾಡ್ಕೊಳ್ಳೋಣ. ಹೊಳೆ ಮೀನು ಸಾರು. ಓಕೆ. ಸೊ ಮೊಟ್ಟ ಮೊದಲಿಗೆ ಬ್ಯಾಡಗಿ ಮೆಣಸಿನಕಾಯಿಯನ್ನು ಬಳಸ್ತಾ ಇದ್ದೀನಿ. ಸೊ ಇದಕ್ಕೆ ಒಂದು 5 ರಿಂದ 6 ಬ್ಯಾಡಗಿ ಮೆಣಸಿನಕಾಯಿ. ಓಕೆ. ಸೊ ಅದಾದಮೇಲೆ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಕಾಳು, ಜೊತೆಗೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಕಾಳು, 1.5 ಟೇಬಲ್ ಚಮಚದಷ್ಟು ಧನಿಯಾ ಕಾಳು, ಕೊತ್ತಂಬರಿ ಬೀಜನ ಹಾಕೊಳ್ಳೋದು. ಹಾಗೆಯೇ ಅರ್ಧ ಟೀ ಸ್ಪೂನಷ್ಟು ಮೆಂತೆಕಾಳು, ಅರ್ಧ ಟೀ ಸ್ಪೂನ್. ನೋಡಿ. ಸೊ ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪ ಕರಿಬೇವಿನ ಎಲೆಗಳನ್ನು ಹಾಕ್ಕೊಳ್ಳೋದು. ಸೊ ನಮ್ಮ ಸೌತ್ ಇಂಡಿಯನ್ ಅಡುಗೆಗಳಲ್ಲಿ ಕರಿಬೇವನ್ನು ಬಳಸುವಾಗ ನಾವೇನು ಹೇಳ್ತೀವಿ ಗೊತ್ತಾ? ದಿಸ್ ಇಸ್ ಅ ಸೂಪರ್ ಸೌತ್ ಇಂಡಿಯನ್ ಸ್ಟಾರ್. ಓಕೆ. ಸೊ ಕರಿಬೇವಿನ ಎಲೆಗಳನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಹುಣಸೆಹಣ್ಣು. ಮೀನಿಗೆ ಹುಣಸೆಹಣ್ಣಿನ ಹುಳಿ ಇಲ್ಲ ಅಂತಂದರೆ ಮಜಾ ಬರಲ್ಲ. ಸೊ ಅದಕ್ಕೆ ಸ್ವಲ್ಪ ಹುಣಸೆಹಣ್ಣನ್ನು ಹಾಕ್ಕೊಂಡಿದ್ದೀನಿ. ಸೊ ಇವೆಲ್ಲವನ್ನು ನಾವು ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ. ಜಾಸ್ತಿ ಫ್ರೈ ಮಾಡೋಂಗಿಲ್ಲ, ಲೈಟಾಗಿ ಒಂದು 2 ನಿಮಿಷ ಮಾಡಿಕೊಂಡ್ರೆ ಸಾಕು. ಈ ನಮ್ಮ ಕಡೆ ಹುಣಸೆ ಹಣ್ಣು ಬದಲಿಗೆ ನಾವು ದೊಡ್ಲಿ ಹಣ್ಣು ಅಂತ ಬಳಸ್ತೀವಿ. ದೊಡ್ಲಿ ಹಣ್ಣು ಗೊತ್ತದು? ಗೊತ್ತು.
ಆಕ್ಚುಲಿ ನಮ್ಮ ಕಡೆ ಮೀನ್ ಸಾರಿಗೆ ಒಂದೊಂದು ಸ್ಟೋರಿ ಇದೆ. ಸೊ ಈ ಸಣ್ಣಲಿರ್ಬೇಕಾದ್ರೆ ಮೀನ್ ಕಾಕ ಬರೋರು ಮನೆಗೆ ಹೊತ್ಕೊಂಡು. ಹೌದು, ಅದು ಇದು ಹಾರ್ನ್ ಇಟ್ಕೊಂಡು ಬರ್ತಾರೆ. ಹಾರ್ನು ಆಮೇಲೆ ಬಂತು ಸರ್, ಅದು ಸ್ವಲ್ಪ ಇವಾಲ್ಯೂಷನ್ ಆಗ್ತಾ ಬಂತು. ವೆನ್ ನಾವು ಸಣ್ಣಲ್ಲಿದ್ದಾಗ ಹೆಂಗೆ ಅಂತ ಹೇಳಿದ್ರೆ ಅವ್ರು ಒಂದು 5-6 ಕಿಲೋಮೀಟರ್ ಬುಟ್ಟಿಲ್ ಹೊತ್ಕೊಂಡು ತಗೋಬರ್ತಿದ್ರು ಮೀನ್ ಕಾಕ. ಸೊ ಮೀನ್ ಕಾಕ ಬಂದ್ರು ಅಂದ್ರೆ ಅವ್ರ ಹತ್ರ ಒಂದು ಡಿಫ್ರೆಂಟ್ ವೆರೈಟೀಸ್ ಆಫ್ ಮೀನ್ ಇರೋದು, ಆಮೇಲೆ ಈ ಐಸ್ ಒಳಗೆ ಹಾಕೊಂಡು ತರೋರಲ್ವಾ. ಆ ಆಟ ಆಡೋದಕ್ಕೆ ನಾವು ಅವಾಗೆಲ್ಲ ಫ್ರಿಡ್ಜ್ ಇರ್ತಿರ್ಲಿಲ್ಲಲ್ಲ, ಸೊ ಐಸ್ ಕೇಳ್ತಾ ಇದ್ವಿ ನಾವು ಆಟ ಆಡೋದಕ್ಕೆ ಕೊಡಿ ಅಂತ ಹೇಳಿ. ಸೋ ನೈಸ್. ಅಂಡ್ ಮೀನ್ ಅಂದ್ರೇನೆ ಒಂದು ಮೆಮೊರಿ, ಯಾಕಂದ್ರೆ ನಾವು ಮಲೆನಾಡ್ ಭಾಗದವರಾಗಿರೋದ್ರಿಂದ ಒಂದು ಸ್ಟೇಪಲ್ ಫುಡ್ ಇದ್ದ ಹಾಗೆ. ನಾನು ಯಾವಾಗ್ಲೂ ಮನೇಲಿ ವಾರಕ್ಕೆ ನಾನ್ ವೆಜ್ ಯಾವಾಗ ಅಂತ ಹೇಳಿದ್ರೆ ವಾರಕ್ಕೆ 5 ದಿನ ನಾನ್ ವೆಜ್ ತಿನ್ನೋ, ಮೀನ್ ತಿನ್ನೋ ಅನ್ನೋದೇ ನಮ್ಗೆ ರುಟೀನ್. ಓಕೆ. ಅಂದ್ರೆ ನೀವು ಹೇಗೆ ಈ ನಾನ್ ವೆಜ್ ಊಟದ ಜೊತೆ ಇಷ್ಟೊಂದು ಅಸೋಸಿಯೇಟ್ ಆದ್ರೆ? ಯಾಕಂದ್ರೆ ಹುಬ್ಳಿಯವ್ರಂದ್ರೆ ನಮ್ಗೆ ಮಿರ್ಚಿ ಮಂಡಕ್ಕಿ ಆ ಥರನೇ ಅನ್ಸೋದು. ಸೊ ನಾನು ನಿಮ್ಮ ಬಗ್ಗೆ ಎಲ್ಲ ಇಲ್ಲ, ಬೇಸಿಕಲಿ ನಾನು ನಾನ್ ವೆಜಿಟೇರಿಯನ್. ಸೊ ಹಾಗಾಗಿ ಮನೆಯಲ್ಲಿ ನಾನ್ ವೆಜಿಟೇರಿಯನ್ ಅಡುಗೆಗಳು ಆಗ್ತಾ ಇರ್ತಿತ್ತು. ಸೊ ಅಮ್ಮ ಮಾಡುವಾಗ ಎಲ್ಲ ನೋಡಿಕೊಂಡು ಇಂಟ್ರೆಸ್ಟ್ ಇತ್ತು, ಮೊದಲಿಂದನೂ ಕಲ್ತ್ಕೊಂಡ್ವಿ. ಹಾಗೆ ಅದೇನು ಅದನ್ನೇ ಪ್ರೊಫೆಷನ್ ಆಗಿ ತೊಗೊಂಡು ಹೋಗ್ಬೇಕಂತೇಳಿ ಏನಿರಲಿಲ್ಲ. ಸೊ ಸಮಯ ಸಂದರ್ಭಗಳ ಪ್ರಕಾರ ನಾನು ಮೊದಲೇ ಹೋಟೆಲ್ ಇಂಡಸ್ಟ್ರಿ ಅರೌಂಡ್ 19 ವರ್ಷ ಇರುವಾಗಲೇ ಜಾಯ್ನ್ ಆದೆ. ಸೊ ಫಸ್ಟ್ ನಾನು ಜಾಬ್ ಮಾಡಿರೋದು ITC ವೆಲ್ಕಮ್ ಗ್ರೂಪ್ ಜೋಧ್ಪುರ್ನಲ್ಲಿ. ಸೊ ಪಾಟ್ ವಾಷರ್ ಆಗಿದ್ದೆ. ಪಾಟ್ ವಾಷರ್ ಅನ್ನೋದು ಒಂದು ಜಾಬ್ ಇತ್ತಾ? ಅಷ್ಟು ಓದ್ಕೊಂಡು ಹೋದ್ಮೇಲೆ? ಇಲ್ಲ, ನಾನು ಓದಿರೋದೇ 12th PUC ಸೆಕೆಂಡ್ ಇಯರ್. ಅದಾದಮೇಲೆ ಸ್ವಲ್ಪ ಇಂಜಿನಿಯರಿಂಗ್ ಕಾಲೇಜಿಗೆಲ್ಲ ಟ್ರೈ ಮಾಡಿದ್ವಿ. ಸೊ ನನಗೆ ಆ ಟೈಮಲ್ಲಿ ಟೈಫಾಯ್ಡ್ ಎಲ್ಲ ಆಗಿಬಿಟ್ಟು ಸೊ ಹೋಗೋಕ್ಕಾಗಲಿಲ್ಲ. ಸೊ ದೆನ್ ಐ ಟುಕ್ ಅ ಡಿಸಿಷನ್. ತುಂಬ ಚೆನ್ನಾಗಿ ಓದ್ತಿದ್ರಿ ಅಂತ ಗೊತ್ತಾಯ್ತು. ಸೊ ಒಟ್ಟಿನಲ್ಲಿ ಅದಾದಮೇಲೆ ದೆನ್ 2.5 ವರ್ಷ ನಾನು UK ಅಲ್ಲಿ ಓದಿದೆ. ಲಂಡನ್ದಲ್ಲಿ, ಸೆಂಟ್ರಲ್ ಲಂಡನ್ದಲ್ಲಿ ವೆಸ್ಟ್ ಮಿನಿಸ್ಟರ್ ಕಾಲೇಜಲ್ಲಿ ಓದಿರೋದು, ಕಲ್ನರಿ ಆರ್ಟ್ಸ್ ಓದಿದ್ದು. ಆಮೇಲೆ ಒಂದು 12 ವರ್ಷ ಯುರೋಪ್ನಲ್ಲಿದ್ದೆ. ಫಸ್ಟ್ ಜರ್ಮನಿ, ಆಮೇಲೆ ಇಟಲಿ, ಆಮೇಲೆ ಚಾನಲ್ ಐಲ್ಯಾಂಡ್ಸ್ ಅಂತ UK ಅಲ್ಲಿ. ಚೆನ್ನಾಗಿ ದೇಶದ ಹೆಸರು ಒಳ್ಳೆ ರಾಜಾಜಿನಗರ್, ಮತ್ತಿಕೆರೆ, ನಾಗರಬಾವಿ ಹೇಳ್ತಿದ್ದೀರಲ್ಲ. ಅಂಡ್ ಯುರೋಪ್ ಅಲ್ಲಿ ಕೂಡ ತುಂಬಾ ವರ್ಷಗಳ ಕಾಲ ಇದ್ರಿ ನೀವು? ಹೌದೌದು, 12 ವರ್ಷ. ಅದಾದ್ಮೇಲೆ ಇಂಡಿಯಾಗೆ ಬಂದ್ಮೇಲೆ TV ಶೋಸ್ ಎಲ್ಲ ಶುರು ಆಯಿತು. ಸೊ ಇವತ್ತು ನಾನು ನಾವು ನಿಮ್ಮ ಈ ಭಾನುವಾರದ ಬಾಡೂಟ, ಈಗ ಕರೆಂಟ್ಲಿ ಬೊಂಬಾಟ್ ಬಾಡೂಟದೆಲ್ಲ ದೊಡ್ಡ ಫ್ಯಾನ್. ಸೊ ಇದಾಗಿದೆ. ಸೊ ಇದನ್ನ ಅದನ್ನ ಸ್ವಲ್ಪ ರೆಸ್ಟ್ ಮಾಡೋದಕ್ಕೆ ಬಿಡೋಣ, ತಣ್ಣಗೆ ಮಾಡ್ಕೊಳ್ಳೋಣ. ಖಾರ ಹುರಿಯೋದಂತೀವಿ ನಾವು, ಖಾರ ಹುರಿಯೋದು. ಮೀನ್ ಸಾರಿ ಖಾರ ಹುರಿಯೋದೇ ಒಂದು ದೊಡ್ಡ ಸವಾಲ್. ಯಾಕಂದ್ರೆ ಈ ನಮ್ಮ ರೀಜನ್ ಎಲ್ಲ ಕರೆಂಟ್ ಇರೋದಿಲ್ಲ. ಸೊ ಒಂದು ಟೈಮಿಂಗ್ ಅಂತಿರುತ್ತೆ. ಸೊ ಮೀನ್ ತರ್ತಾರೆ ಅಂತ ಹೇಳಿದ್ರೆ ಫಸ್ಟ್ ಖಾರ ಹುರ್ಕೊಂಡು ರೆಡಿ ಮಾಡಿ ಇಟ್ಕೋಬೇಕು. ಕರೆಂಟ್ ಬಂದ ತಕ್ಷಣ ಮಿಕ್ಸಿಗೆ ಹಾಕ್ಬಿಡ್ಬೇಕು. ಓಕೆ ಓಕೆ. ಸೊ ಯು ಆರ್ ಸೋ ಇಂಟ್ರೆಸ್ಟಿಂಗ್. ಮಜಾ ಬರ್ತಾ ಇದೆ ನನಗೂ ಇಲ್ಲಿ. ಸೊ ಈಗ ಇಲ್ಲಿ ಪ್ಯಾನ್ ಮತ್ತೊಂದು ಸರಿ ನಾವು ಒಲೆಯನ್ನು ಹಚ್ಕೊಳ್ಳೋಣ. ನೀವು ಮೀನು ಸಾರು ಮಾಡ್ತೀರಾ? ಮಾಡ್ತೀರಾ? ಓಕೆ. ಸೊ ಇವತ್ತು ನಾನು ಹೇಳ್ಕೊಡ್ತಾ ಇರೋಂಥ ಮೀನು ಸಾರು ನೀವು ನೋಡ್ತಾ ಹೋಗಿ ಮಾತಾಡ್ತಾನೆ ರೆಡಿ ಆಗಿಬಿಡುತ್ತೆ. ಓಕೆ. ಸೊ ನೀವು ಐ ಥಿಂಕ್ ನೀವು ಅಡುಗೆನೂ ಭಾಳ ಕ್ವಿಕ್ಕಾಗಿ ಮಾಡ್ತೀರಾ ಹೆಂಗೆ? ನಾನು ಫಾಸ್ಟ್ ಕುಕ್, ತುಂಬ ಫಾಸ್ಟಾಗಿ ಮಾಡ್ತೀನಿ. ತಿಂದವರೆಲ್ಲ ಪಾಪ ಚೆನ್ನಾಗಿದ್ದಾರೆ, ಚೆನ್ನಾಗಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಕೂಡ. ಓಕೆ. ಸ್ನೇಹ ಅವರೇ, ನನಗೆ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ರೀಡಮ್ ಹೆಲ್ದಿ ಕುಕಿಂಗ್ ಆಯಿಲ್ ನಮ್ಮನೇಲಿ ಇದೇ ಬಳಸೋದಾ? ಓ, ಸೂಪರ್ ಆಯಿಲ್ ಇದು. ಸೊ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ ಇಟ್ ಕಂಟೈನ್ಸ್ ವಿಟಮಿನ್ A, D and E. ಸೊ ಸ್ವಲ್ಪ ಎಣ್ಣೆ ಬಳಸಿದ್ರೆ ಸಾಕು, ಜಾಸ್ತಿ ಅಡುಗೆ ಮಾಡ್ಕೋಬೋದು. ಮತ್ತು ಇದರಲ್ಲಿ ಜಿಡ್ಡಿರಲ್ಲ, ಅಂಟಲ್ಲ. ನಾನ್ ಸ್ಟಿಕ್. ಹೌದು. ಸೊ ಈಗ ನಾನು ಇದರಲ್ಲಿ ಒಂದು 4-5 ಟೇಬಲ್ ಸ್ಪೂನಷ್ಟು ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕಾದಲ್ಲಿ ಕೆಲವ್ರು ಏನು ಮಾಡ್ತಾರೆ ಅಂತಂದರೆ ಕೊಕೊನಟ್ ಆಯಿಲನ್ನು ಕೂಡ ಯೂಸ್ ಮಾಡ್ಕೋಬೋದು. ಬಟ್ ಸಿನ್ಸ್ ಕನಕ್ಪುರ ಸ್ಟೈಲ್ ಇರೋದ್ರಿಂದ ನೀವು ನಾರ್ಮಲ್ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ಕೋಬೋದು. ಸೊ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇದ್ದೀನಿ. ಓಕೆ. ನೆಕ್ಸ್ಟ್ ಈಗ ಇದಕ್ಕೆ ನಾನು ಈರುಳ್ಳಿ ಪೇಸ್ಟನ್ನು ಹಾಕ್ತಾ ಇದ್ದೀನಿ. ಒಂದು 3. ಇದನ್ನು ನೀವು ಈರುಳ್ಳಿ ಪೇಸ್ಟನ್ನು ಹಾಕಿದಾಗ ಉರಿಯನ್ನು ಕಡಿಮೆ ಇಟ್ಕೊಳ್ಬೇಕು, ಇಲ್ಲಾಂದರೆ ಸಿಡಿಯುತ್ತೆ. ಓಕೆ. ಸೊ ಒಂದು 3 ಟೇಬಲ್ ಸ್ಪೂನಷ್ಟು ಈರುಳ್ಳಿಯನ್ನು ಹಾಕಿದ್ದೀನಿ. ಸೊ ಇದೇ ಸಮಯದಲ್ಲೇ ನಾವು ಟೊಮೆಟೊ ಪ್ಯೂರಿನ ಹಾಕ್ಕೊಳ್ಬೇಕು, ಟೊಮೆಟೊ ಪೇಸ್ಟ್. ಇದು ಒಂದು 3-4 ಟೇಬಲ್ ಸ್ಪೂನಷ್ಟು ಹಾಕೊಂಡ್ಬಿಡೋಣ. ನೀವೆಲ್ಲ ಡಿಶಸ್ನ ಎಕ್ಸ್ಪೆರಿಮೆಂಟ್ ಮಾಡಿ ಕಲ್ತಿದ್ದ ಅಥವಾ ಏನಾದರೂ ಅದು ಬುಕ್ ಏನಾದರೂ? ಇಲ್ಲ, ಅದು ಬೈ ಬರ್ತ್ ಬಂದ್ಬಿಟ್ಟಿದೆ. ಹೌದಾ?
ನಮ್ಮ ಮನೇಲಿ ನಮ್ಮಮ್ಮ ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾರೆ, ಅದಕ್ಕೆ ಎಲ್ಲ ಕೇಳ್ತಿರ್ತಾರೆ ಹೆಂಗ್ ಕಲ್ತೆ ಅಂದ್ರೆ ಮೋಸ್ಟ್ಲಿ ಇದೆಲ್ಲ ಕಲಿಯೋದ್ರಿಂದ ಬರಲ್ಲ ಅನ್ಸುತ್ತಲ್ಲ, ನಾವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಬರುತ್ತೆ. ಅಂದ್ರೆ ನಿಮ್ಮಲ್ಲ ಇಂಟ್ರೆಸ್ಟ್ ಇರಬೇಕು, ಮತ್ತೆ ನೋಡ್ಕೊಂಡೇ ನೀವು ಕಲ್ತ್ಕೊಂಡ್ಬಿಡ್ತೀರಾ. ಆಮೇಲೆ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಹೇಗಾಗತ್ತೆ ಅಂತಂದ್ರೆ, ಈಗ ನೀವು ಒಂದ್ಸರಿ ಆ ಪ್ಲೇಸಿಗೆ ವಿಸಿಟ್ ಮಾಡಿದ್ರೆ ಅಂತ, ಈಗ ಫಾರ್ ಎಕ್ಸಾಂಪಲ್ ಈಗ ಕನಕಪುರದ ಮಾಡ್ತಾ ಇದೀವಿ, ಕನಕಪುರ ಅಂತ ಪ್ಲೇಸಿಗೆ ನೀವು ವಿಸಿಟ್ ಮಾಡಿದಾಗ ನಿಮಗೆ ಗೊತ್ತಾಗೋಗ್ಬಿಡುತ್ತೆ ಅದು ಅಲ್ಲಿದು ಎಲ್ಲೋ ಒಂದು ಕಡೆ ನಾವು ಊಟ ಮಾಡ್ತೀವಿ. ಸೊ ಅವಾಗ ಆ ಫ್ಲೇವರ್ಸ್ ಗೊತ್ತಾಗುತ್ತೆ, ಓಕೆ ಇವರು ಈ ಥರ ಅಂದರೆ ದಿಸ್ ಇಸ್ ಥ್ರೂ ಎಕ್ಸ್ಪೀರಿಯನ್ಸ್, ಹಾಗೇನೆ ಗೊತ್ತಾಗಲ್ಲ. ಸೊ ಆ ರೀತಿಯಾಗಿ ನಾನು ಎಲ್ಲೆಲ್ಲಿ ಹೋಗಿರ್ತೀವಿ, ಈಗ ರಾಮನಗರಕ್ಕೆ ಹೋದ್ರೆ ಅಲ್ಲಿ ನೋಡಿರ್ತೀವಿ, ಉತ್ತರ ಕರ್ನಾಟಕಕ್ಕೆ ಹೋದ್ರೆ ಅಲ್ಲಿ ನೋಡಿರ್ತೀವಿ, ಸೊ ಊಟ ಮಾಡಿರ್ತೀವಿ. ಬಟ್ ಉತ್ತರ ಕರ್ನಾಟಕದಲ್ಲಿ ಸಾವ್ಜಿ ಎಲ್ಲ ನಾನ್ ವೆಜ್ ತುಂಬಾ ಫೇಮಸ್ ಅಲ್ಲ? ಎಸ್, ವೆರಿ ಫೇಮಸ್. ಆಕ್ಚುಲಿ ಅದು ಏನು ಅಂತಂದ್ರೆ ನಾಗ್ಪುರದಿಂದ ಬಂದಂಥ ಕಮ್ಯುನಿಟಿ, ಸಾವ್ಜಿ ಕಮ್ಯುನಿಟಿ. ಸೊ ಅದು ಹುಬ್ಬಳ್ಳಿಗೆ ಬಂದಿರೋ, ಹುಬ್ಬಳ್ಳಿಯಲ್ಲಿ ಅಂದ್ರೆ ಸಾವ್ಜಿ ಕಮ್ಯುನಿಟಿದು ರೆಸ್ಟೋರೆಂಟ್ಸ್ ಎಲ್ಲ ಏನು ಅಂತಂದ್ರೆ ಮನೆಯಲ್ಲೇ ಇರುತ್ತೆ. ಹಾ, ಸೊ ಎಲ್ಲ ನೀವು ಸಾವ್ಜಿ ನೋಡಿ ಎಲ್ಲೋದ್ರು, ಇವನ್ ನಾಗ್ಪುರ್ ಮಹಾರಾಷ್ಟ್ರದಲ್ಲಿ ಹೋದ್ರೂ ಅದೇ ತರಾನೇ ಬಟ್ ಆ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ, ಮಟನ್ ಕರಿ ಎಲ್ಲ ಡಿಫ್ರೆಂಟ್ ಆಗಿರುತ್ತೆ. ಸೊ ನಾನು ಈ ಫುಡ್ ಬಗ್ಗೆ ಹೇಳ್ಬೇಕಂದ್ರೆ, ಅದೇ ನಮ್ಗೆ ಇಷ್ಟ ಆಗದವ್ರಿಗೆ ನಾವು ಕುಕ್ ಮಾಡ್ಬೇಕಾದ್ರೆ ಯಾವಾಗಲೂ ತುಂಬಾ ಚೆನ್ನಾಗೇ ಬರುತ್ತೆ ಅಂತ ಟೇಸ್ಟ್. ಪ್ರೀಮಿಯರ್ ಪದ್ಮಿನಿ ಮೂವಿಯಲ್ಲಿ ಸುಧಾರಾಣಿ ಅವರು ಒಂದು ಡೈಲಾಗ್ ಹೇಳ್ತಾರೆ, ಐ ಲವ್ ಟು ಕುಕ್ ಫಾರ್ ಸಮನ್ ಹೂ ಲವ್ಸ್ ಟು ಈಟ್ ಅಂತ. ಸೊ ಹಾಗೆ ಅಡ್ಗೆ ನಾವು ಎಷ್ಟು ಪ್ರೀತಿಯಿಂದ ಮಾಡ್ತೀವಿ, ಯಾರಿಗಾದ್ರೂ ಪ್ರೀತಿಯಿಂದ ಮಾಡ್ಕೊಡ್ಬೇಕು ಅನ್ಕೊಂತೀವಲ್ಲ, ಅವಾಗ ಚೆನ್ನಾಗೇ ಇರುತ್ತೆ ಅಂತ. ಚೆನ್ನಾಗಿರುತ್ತೆ. ಓಕೆ, ನಿಮ್ಮ ವೈಫಿಗೆ ನೀವು ತುಂಬಾ ಚೆನ್ನಾಗಿ ಅಡುಗೆ ಮಾಡ್ಕೊಡ್ತೀರಾ? ನಾನು ಮಾಡ್ಕೊಡ್ತೀನಿ, ಅವಳು ತುಂಬಾ ಚೆನ್ನಾಗಿ ಮಾಡ್ತಾಳೆ. ಹೌದಾ? ನಾನು ಈ ಕುಕರಿ ಶೋಗೆ ಬರೋರಿಗೆಲ್ಲ ಅದೇ ಅನ್ಕೊಳ್ದೆ, ಸುಮ್ಮನೆ ಟಿವಿ ಮುಂದೆ ಅಡುಗೆ ಮಾಡ್ತೀರಾ, ಮನೇಲೂ ನೀವೇ ಮಾಡ್ತೀರಾ ಅಂತ. ಮನೇಲೂ ನೀವೇ ಮಾಡ್ತೀರಾ? ಮನೇಲೂ ಮಾಡ್ತೀನಿ. ಓಕೆ, ಇವಾಗ ಫ್ರೈ ಆಯ್ತಲ್ಲ? ಹಾ, ಇದಾಗಿದೆ. ಇದಕ್ಕೆ ಒಂದು ಸ್ವಲ್ಪ ಅರಿಶಿನದ ಪುಡಿಯನ್ನು ಹಾಕೊಳ್ಳೋಣ. ಓಕೆ, ಒಂದು 1/4 ಚಮಚದಷ್ಟು ಅರಿಶಿನದ ಪುಡಿ. ಯಾಕೆ ಅರಿಶಿನ ಪುಡಿ ಜಾಸ್ತಿ ಬಳಸ್ತಾರೆ ಅಡುಗೆಲಿ? ಅರಿಶಿನದ ಪುಡಿ ಅಂತಂದರೆ ಒಂದು ಏನಂದರೆ, ಈಗ ನಾವು ಮೀನನ್ನು ಬಳಸ್ತಾ ಇದ್ದೀವಲ್ಲ, ಮೀನಲ್ಲಿರುವಂಥ ಒಂದು ಬ್ಯಾಡ್ ಸ್ಮೆಲ್ ಏನಿರುತ್ತೆ ಅದು ನಿಮಗೆ ಕಂಡು ಬರಲ್ಲ ಈಗ ಗ್ರೇವಿ ಆದಮೇಲೆ. ಮತ್ತು ಇನ್ನೊಂದು ಅಂದರೆ, ಸಿನ್ಸ್ ಇಟ್ ಇಸ್ ಅನ್ ಆ್ಯಂಟಿಸೆಪ್ಟಿಕ್, ಸೊ ಏನಾದರೂ ನಾವು ಹಾಕಿರುವಂಥ ಇಂಗ್ರೀಡಿಯೆಂಟ್ಸ್ನಲ್ಲಿ ಏನಾದರೂ ಬ್ಯಾಡ್ ಥಿಂಗ್ಸ್ ಹೋದಾಗ ಅದು ನಿಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತೆ. ಸೊ ಇಟ್ ಇಸ್ ಅನ್ ಆ್ಯಂಟಿಸೆಪ್ಟಿಕ್ ಎಲಿಮೆಂಟು. ಸೊ ಇದನ್ನು ಸ್ವಲ್ಪ ಮಧ್ಯಮ ಉರಿಯಲ್ಲಿ ಇದನ್ನು ಫ್ರೈ ಮಾಡ್ತಾ ಬರೋಣ. ಅದು ಎಲ್ಲಿವರೆಗೆ ಮಾಡಬೇಕು ಅಂತಂದರೆ, ಈರುಳ್ಳಿ ಮತ್ತು ಟೊಮೆಟೊಲ್ಲಿ ಇರೋವಂಥ ಹಸಿ ವಾಸನೆ ಹೋಗಬೇಕು. ಸೊ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ. ಸೊ ಈಗ ಇದೇ ಟೈಮ್ನಲ್ಲಿ ನಾನು ಇದಕ್ಕೆ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಳ್ತಾ ಇದ್ದೀನಿ. ಒಂದು ಟೇಬಲ್ ಸ್ಪೂನ್ನಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್, ಎರಡು ಮಿಕ್ಸ್. ಸೊ ಈ ರೀತಿಯಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು 2-3 ನಿಮಿಷ ಫ್ರೈ ಮಾಡಿದರೆ ಸಾಕು. ಇದರಲ್ಲಿರುವಂಥ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಓಕೆ, ಇದು ಅಚ್ಕಾರದ ಪುಡಿಯನ್ನು ಹಾಕ್ತಾ ಇದ್ದೀನಿ, 1 ಟೀ ಸ್ಪೂನಷ್ಟು. ಯಾಕಂದರೆ ನಾವು ಆಲ್ರೆಡಿ ಬ್ಯಾಡಗಿ ಚಿಲ್ಲಿಯನ್ನು ತೊಗೊಂಡಿದ್ದೀವಿ. ಸೊ ಇಲ್ಲಿ 1 ಟೀ ಸ್ಪೂನಷ್ಟು ಅಚ್ಕಾರದ ಪುಡಿಯನ್ನು ಹಾಕಿದ್ದೀವಿ. ಈಗ ಮತ್ತೆ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ನೀವು ಫಾರಿನಲ್ಲೆಲ್ಲ ಇರಬೇಕಾದ್ರೂ ಈ ಥರದ್ದು ಅಲ್ಲೂ ಕೂಡ ಶೆಫ್ ಆಗೇ ಇರ್ತೀರ? ಹೌದು. ಸೊ ಅಲ್ಲಿಯ ಡಿಶಸ್ ಎಲ್ಲ ಹೌದೌದು, ವಿ ಆರ್ ಎಕ್ಸ್ಪರ್ಟೈಸ್ಡ್ ಇನ್ ಫ್ರೆಂಚ್ ಕುಸೀನ್ ಮತ್ತು ಕಾಂಟಿನೆಂಟಲ್. ಸೊ ಇಲ್ಲಿ ಇಂಡಿಯಾದಲ್ಲಿ ನಮ್ಮದು ರೂಟ್ಸೇ ಇದೆ ಅಲ್ವಾ, ಸೊ ಹಾಗಾಗಿ ಈ ಅಡುಗೆಗಳಲ್ಲಿ ಅದರಲ್ಲೂ ತುಂಬ ಜಾಣಕಾರಿ ಇದೆ ನನಗೆ. ಸೊ ಈಗ ಇದಕ್ಕೆ ನೀರು ಹಾಕೊಳ್ಳೋಣ. ಒಂದು ಅರ್ಧ ಲೋಟದಷ್ಟು, ಅರ್ಧದಿಂದ 3/4 ಲೋಟ ನೀರು ಹಾಕಿಬಿಟ್ಟು ಸ್ವಲ್ಪ ಉರಿಯನ್ನು ಹೆಚ್ಚು ಮಾಡ್ಕೊಳ್ಬೇಕು. ಹೆಚ್ಚು ಮಾಡಿಕೊಂಡು ಇದನ್ನು ಮಿಕ್ಸ್ ಮಾಡಿ ಉರಿಯನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋಣ. ಆಮೇಲೆ ಮಿಕ್ಸಿ ಜಾರ್ನಲ್ಲಿ ನಾವೇನು ಹುರಿದಿಟ್ಕೊಂಡಿದ್ವಿ ಅದು ತಣ್ಣಗಾಗಿದೆ, ಅದನ್ನು ಮಿಕ್ಸಿಯಲ್ಲಿ ಪುಡಿ ಮಾಡ್ಕೋಬೇಕು. ಸೊ ಈಗ ಇದನ್ನು ನಮ್ಮ ಪ್ರೆಸ್ಟೀಜ್ ಮಿಕ್ಸಿ ಜಾರ್ನಲ್ಲಿ ಹಾಕೊಳ್ಳೋಣ. ಒನ್ ಆಫ್ ದ ಸ್ಟೇನ್ಲೆಸ್ ಸ್ಟೀಲ್ನಲ್ಲೇ ಮಾಡಿರೋವಂಥದ್ದು, ಮತ್ತು ಬ್ಲೇಡ್ ಕೂಡ ತುಂಬಾ ಶಾರ್ಪು, ಬೇಗನೆ ಗ್ರೈಂಡ್ ಆಗುತ್ತೆ. ಸೊ ಪ್ರೆಸ್ಟೀಜ್ TTK ಪ್ರಾಡಕ್ಟ್ಸ್ನವ್ರದ್ದು ಹಾಕ್ಬಿಡಿ. ಸಾಸಿವೆನ ಹಾಕ್ತಾರೆ, ನಮ್ಮಮ್ಮ ಹಾಕ್ತಾರೆ ಯೂಶಲಿ ಸಾಸಿವೆ. ಸೊ ನನ್ನ ತಂಗಿ ಯಾವಾಗಲೂ ಅಮ್ಮ ಸುಮ್ಮನೆ ಅಡುಗೆ ಮಾಡಬೇಡ, ಸುಳ್ಳೆ ಹಾಕ್ಬೇಡ ಸಾಸಿವೆ ಅಂತ. ನನಗೆ ಇವಾಗ ನೀವು ಹಾಕಿದ್ಮೇಲೆ ಗೊತ್ತಾಯ್ತು, ಪರವಾಗಿಲ್ಲ ನಮ್ಮಮ್ಮ ಹೇಳಿರೋದು. ಮತ್ತೆ ಚಿಕನ್ ಫ್ರೈ ಯಾವುದೇ ಆಗಲಿ ಅದಕ್ಕೆ ಕರಿಬೇವಂತೂ ಹಾಕ್ತಾರೆ.
ಸೊ ಸ್ನೇಹ ಅವರೇ ಎಸ್ ಸರ್. ನೋಡಿ ಪೌಡರ್ ಈ ಥರ ನೋಡಿ ಹೀಗೆ ರೆಡಿ ಆಗಿದೆ. ಇದನ್ನು ಈಗ ಇದಕ್ಕೆ ಹಾಕೊಂಬಿಡೋಣ. ಓಕೆ, ಘಮ ನೋಡಿ ಅಲ್ವಾ? ಸೊ ಇದನ್ನು ಈಗ ಇದಕ್ಕೆ ಹಾಕ್ಕೊಳ್ಳೋಣ. ಒಂದು 2 - 3 ಸ್ಪೂನಷ್ಟು ಹಾಕೊಂಬಿಡೋಣ. ಅಂದರೆ ಮೀನು ಎಷ್ಟಿರುತ್ತೆ ನಿಮಗೆ, ಈಗ ಸಪೋಸ್ 1 kg ಮೀನು ತೊಗೊಂಡಿದ್ದೀವಿ ಅಂತಂದರೆ ಒಂದು 3 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ಬೇಕು. ನೀವು ಕಮ್ಮಿ ಇದೆ ಅಂತಂದರೆ 1.5 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು. ಅದು ಅಳತೆಗೆ ತಕ್ಕಂತೆ ಪೌಡರನ್ನು ಹಾಕಿದ ನಂತರ ಸ್ವಲ್ಪ ಹೆಚ್ಚಿನ ಉರಿಯಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕು. ಈಗ ಎಲ್ಲ ಆಲ್ರೆಡಿ ಫ್ರೈಡೇ ಇರುತ್ತೆ. ಸೊ ಒಂದ್ಸರಿ ಇದ್ರ ಜೊತೆ ಮಸಾಲೆ ಜೊತೆ ಟೊಮೆಟೊ ಏನು ಹಾಕಿದ್ವಿ, ಈರುಳ್ಳಿ ಎಲ್ಲ ಅದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಸೊ ಮಸಾಲೆ ನೋಡೋದಕ್ಕೇನೆ ತುಂಬ ಚೆನ್ನಾಗಿ ಅಲ್ವಾ? ಓಕೆ, ಸೊ ಈಗ ಉಪ್ಪು ಹಾಕೊಳ್ಳೋಣ. ಸೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಬಿಡೋಣ. ಸೊ ಉಪ್ಪು ತುಂಬ ಜನ ಹೇಳ್ತಾರೆ ಅಡುಗೆ ಹೆಂಗೋ ಮಾಡಿಬಿಡ್ತೀವಿ, ಹೆಂಗೆ ಉಪ್ಪು ಹಾಕೋದು ಅನ್ನೋದೇ ತಲೆ ಬಿಸಿ ಆಗುತ್ತೆ ಅಂತ. ಸೊ ಮೋಸ್ಟ್ ಆಫ್ ದ ಟೈಮ್ ಅದೇ ಅಡುಗೆ ಕೆಡೋದೇ ಉಪ್ಪು ಕಡಿಮೆ, ಉಪ್ಪು ಜಾಸ್ತಿ ಖಾರದಿಂದ ಅಲ್ವಾ? ಹೌದು. ಓಕೆ, ಸೊ ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಆಮೇಲೆ ಮತ್ತೆ ಹಾಕಬೇಕು, ಸ್ವಲ್ಪ ಈಗ ಹಾಕ್ತಾ ಇದ್ದೀನಿ ಇನಿಷಿಯಲಿ. ಸೊ ಇಲ್ಲಿ ಚೆನ್ನಾಗಿ ಆ ಮಸಾಲೆ ಎಲ್ಲ ಬೆರೆತು ಚೆನ್ನಾಗಿ ಕುಕ್ ಆಗಿದೆ ಈಗ ಅಲ್ವಾ? ಸೊ ಇದಕ್ಕೀಗ ನೀರು ಹಾಕೊಂಡ್ಬಿಡ. ಸಾಕು. ಸೊ ಆಲ್ಮೋಸ್ಟ್ 2 ಲೋಟದಷ್ಟು ನೀರನ್ನು ಹಾಕಿದ್ದೀವಿ. ಇದು ಹೇಗೆ ಅಂತಂದರೆ ಮೀನು ಸಾರು ಅಂತಂದರೆ ಜಾಸ್ತಿ ತೆಳುನೂ ಇರಲ್ಲ, ದಪ್ಪನೂ ಇರಲ್ಲ. ಸೊ ಮಧ್ಯಮ ಒಂಥರ ಮೀಡಿಯಂ ಕನ್ಸಿಸ್ಟೆನ್ಸಿಯಲ್ಲಿ ರೆಡಿ ಆಗುತ್ತೆ ಇದು. ಆಮೇಲೆ ನಿಮಗೆ ಬೇಕಾದಲ್ಲಿ ಹುಳಿ ಕಡಿಮೆ ಅನಿಸ್ತು ಅಂತಂದರೆ ನೀವು ಹುಳಿ ಹಾಕೋಬೋದು, ಖಾರ ಕಡಿಮೆ ಅನಿಸ್ತಂದರೆ ಖಾರ ಹಾಕ್ಕೊಳ್ಬೋದು. ಸೊ ಇವತ್ತು ನಾನಿಲ್ಲಿ ಬ್ಯಾಡಗಿ ಚಿಲ್ಲಿಯನ್ನು ಯೂಸ್ ಮಾಡಿರೋದ್ರಿಂದ ಕಲರ್ ಇರುತ್ತೆ, ಖಾರ ಅಷ್ಟೊಂದು ಇರಲ್ಲ. ಕೆಲವ್ರು ಏನು ಮಾಡ್ತಾರೆ ಅಂದರೆ ಇದೇ ಮೀನು ಸಾರಿಗೆನೆ ಹಸಿರು ಮೆಣಸಿನ್ಕಾಯನ್ನ ಸೀಡ್ಬಿಟ್ಟು ಹಾಕ್ತಾರೆ, ಇದಕ್ಕೆ 1-2-3 ಹಾಕ್ಕೊಳ್ತಾರೆ. ಮತ್ತೆ ಆ ಕೆಂಪು ಮೆಣಸಿನ್ಕಾಯಿ ಜೊತೆ ಈ ಗುಂಟೂರು ಮೆಣಸು, ಇನ್ನೊಂದು ಅದು ಗುಂಡು ಮೆಣಸು ಎಲ್ಲ 3 ಹಾಕಿ ಮಾಡೋದನ್ನ ನೋಡಿದ್ದೀನಿ ನಾನು. ಕರೆಕ್ಟ್. ಬಂತು. ಸೊ ಸ್ವಲ್ಪ ಇದೇ ಸಮಯದಲ್ಲಿ ಉಪ್ಪು ಖಾರ ಏನಾದ್ರು ಬೇಕಿದ್ರೆ ನೋಡ್ಕೊಂಬಿಡೋಣ. ಎಲ್ಲ ಕರೆಕ್ಟಾಗಿದೆ, ಉಪ್ಪು ಏನು ಬೇಡ. ಈಗ ಇದಕ್ಕೆ ಮೀನಿನ ತುಂಡುಗಳನ್ನು ಹಾಕೊಂಡ್ಬಿಡೋಣ. ಸೊ ನೀವು ಮನೇಲಿ ಮೀನು ಮಾಡ್ತಿರ್ತೀರಾ? ಹೌದು, ಮೀನು ಮಾಡ್ತಾ ಇರ್ತೀನಿ ಮನೆಯಲ್ಲಿ. ನನಗೆ ಮೀನು ಅಂದರೆ ತುಂಬಾ ಇಷ್ಟ. ಅದರಲ್ಲೂ ಅಂಜಲ್ ಮೀನು, ಪಾಂಫ್ರೆಟ್ಟು ಇವೆಲ್ಲ. ಆಮೇಲೆ ನಮಗೆ ಆ ಕಡೆ ಹುಬ್ಳಿ ಸೈಡೆಲ್ಲ ಕಾರವಾರ ಮತ್ತು ಕುಮಟಾದಿಂದ ಬರುತ್ತೆ ಮೀನು, ಫ್ರೆಶ್ ಆ್ಯಂಡ್ ವೆರಿ ವೆರಿ ಟೇಸ್ಟಿ. ಎಂತೆಂಥ ಮೀನು ಬರುತ್ತಲ್ಲ. ಹೌದೌದೌದು, ಎಲ್ಲ ನಿಮಗೆ ಅದರಲ್ಲೂ ತಾರ್ಲಿ ಅಂತ ಹೇಳ್ತೀವಲ್ಲ, ಬೂತಾಯಿ ಮೀನು, ಅದನ್ನು ಭಾಳ ಫ್ರೆಶ್ ಇರುತ್ತೆ. ಮತ್ತಿ ಅಂತ ಹೇಳ್ತೀವಿ, ತುಂಬಾ ಫೇಮಸ್. ಎಸ್. ಸೊ ಇವತ್ತಿಲ್ಲಿ ಯೂಸ್ ಮಾಡ್ತಾ ಇರೋದು ದೋಡಿ ಮೀನು ಅಂತ ಹೇಳ್ತಾರೆ. ಅಂದರೆ ಇದಕ್ಕೆ ಮಂಗಳೂರು ಸೈಡ್ ಎಲ್ಲ ಕಲ್ಲೂರು ಅಂತ ಹೇಳ್ತಾರೆ. ಕಲ್ಲೂರು ಮೀನು ಇದು. ಸೊ ಇವತ್ತು ಕಲ್ಲೂರು ಮೀನನ್ನು ಬಳಸ್ತಾ ಇದ್ದೀನಿ. ಸೊ ಸ್ನೇಹ ಅವರೇ, ಫಿಶ್ ಹಾಕಾಯಿತು. ಫಸ್ಟ್ ಇದನ್ನು ಒಂದ್ಸರಿ ಒಳಗಡೆ ಎಲ್ಲ ಈ ಸಾರಿನಲ್ಲಿ ಕೋಟ್ ಆಗಬೇಕದು. ಕೋಟ್ ಆಗೋವರೆಗೂ ಸ್ವಲ್ಪ ಅದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದ್ಸರಿ ಮಿಕ್ಸ್ ಆದಮೇಲೆ ಮತ್ತೆ ಅದಕ್ಕೆ ಕೈ ಆಡಿಸ್ಬಾರ್ದು. ನೀವು ಮಡಿಕೆ ಪಾತ್ರೆಯಲ್ಲಿ ಮಾಡುವಾಗಲೂ ಅಷ್ಟೇ, ಸ್ಟೀಲ್ ಪಾತ್ರೆಯಲ್ಲಿ ಮಾಡುವಾಗಲೂ ಅಷ್ಟೇ. ಸೊ ಸಿಂಪಲ್ ಆದಂಥ ರೆಸಿಪಿ ನಾನು ಇವತ್ತು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಸೊ ಈಗ ಇಲ್ಲಿ ಇದನ್ನು ಮುಚ್ಚಳದಿಂದ ಮುಚ್ಚಿಬಿಟ್ಟು ಒಂದು 5-6 ನಿಮಿಷ ಬೇಯಿಸೋಣ. ಓಕೆ, ಸೊ ಮುಚ್ಚಳದಿಂದ ಮುಚ್ಚಿದ್ದೀನಿ, ಒಂದು 5 ನಿಮಿಷ ಬೇಯಲಿ. ಸೊ ಇದೇ ಟೈಮ್ನಲ್ಲಿ ನಮ್ಮ ಸ್ಪಾನ್ಸರ್ಸ್ಗೆ ಒಂದು ಥ್ಯಾಂಕ್ಸ್ ಗಿವಿಂಗ್. Freedom Sunflower Oil Low Absorption Formula ensures you cook more with less oil. Fortified with vitamins A, D and E and containing zero cholesterol and trans fats to support a healthier lifestyle. Light and pure and made in ultra-modern plant without any human touch, Freedom Sunflower Oil naturally enhances the taste of your dishes. Today's recipe will come alive with the goodness of Freedom Sunflower Oil, delivering a perfect balance of health and delectable taste. Nutrients remains intact, so your family enjoys wholesome meals every day. Freedom Sunflower Oil is more than oil. It's a partner that helps families make a healthier choice with every dish.
If you use TTK Prestige latest appliances, you will see how cooking can be faster, smarter, and more fun, perfect for today's busy lifestyles. These products blend modern technology with Indian cooking traditions. Whether it's the flip-on modular cooker or the whistle counter induction cooktop, they make every dish quicker and easier to prepare. They are sleek, space-saving, and stylish, ideal for compact kitchens without compromising on performance. Today, I will be using TTK Prestige innovative appliances to prepare this recipe. Every product is designed to keep convenience, safety, and taste intact, so you can enjoy delicious meals without the hassle. With TTK Prestige, cooking becomes less of a chore and more of lifestyle, something you will look forward to every day. Don't use any inflammable items in the kitchen other than gas cylinder. Place the stove at least 6 inches above the LPG cylinder on a stable platform surface away from wind flow. Always keep the stove knobs and regulator switched off after use or while going out. Replace the Suraksha LPG hose once in every 5 years for safety. In case of gas leakage, put on the safety cap of the cylinder and contact your Indian distributor or call emergency helpline 1906. So, ಸ್ನೇಹ ಅವರೇ, ಎಸ್ ಸರ್, ಗ್ಯಾಸನ್ನು ಸ್ವಿಚ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಬೆಂತಾ? ಎಸ್, ಓಕೆ, ರೆಡಿ ಆಗಿದೆ. ರೆಡಿ ಆಗಿದೆ ನೋಡಿ, ಸೂಪರಾಗಿ ಬಂದಿದೆ ಅಲ್ವಾ? ಘಮ ಹೇಗಿದೆ? ನೋಡೋದಕ್ಕೆ ತುಂಬಾ ಚೆನ್ನಾಗಿ ಬರ್ತಿದೆ. ಎಸ್, ಕನಕಪುರ ಶೈಲಿಯ ಹೊಳೆ ಮೀನಿನ ಸಾರು ರೆಡಿಯಾಗಿದೆ. ಇವತ್ತು ಇದರಲ್ಲಿ ನಾನು ಬಳಸಿರುವಂಥ ಮೀನು ಅದು ಬಂದ್ಬಿಟ್ಟು ಕಲ್ಲೂರು ಅಥವಾ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಇದಕ್ಕೆ ದೋಡಿ ಮೀನು ಅಂತ ಹೇಳ್ತಾರೆ. ನಿಮ್ಮ ಭಾಗದಲ್ಲಿ ಗೊತ್ತಿಲ್ಲ ನನಗೆ. ಕಲ್ಲೂರು ಮೀನಿಗೆ ಏನು ಕಲ್ಲೂರೇ ಅಂತಾರೆ ಅನ್ಸುತ್ತೆ. ಮೀನು ಸರ್, ಒಟ್ಟಿನಲ್ಲಿ ಮೀನು. ಅಂಡ್ ಕನಕಪುರದವರೆಲ್ಲ ತುಂಬಾ ಹೆಮ್ಮೆ ಅಂತ ಅನ್ಕೋತಾರೆ, ಯಾಕಂದ್ರೆ ಇಲ್ಲಿಯವ್ರಿಗೆಲ್ಲ ಸ್ವಲ್ಪ ನಾವು ನಮ್ದು ಅಂದ್ರೆ ತುಂಬಾ ಖುಷಿ ಅಲ್ಲ ಅವ್ರಿಗೆ. ಕನಕಪುರ ಶೈಲಿ ಒಂದು ಹೇಳಿದ್ರಲ್ಲ, ಇವನ್ ಕನಕಪುರದಲ್ಲಿ ಇದನ್ನ ಮುದ್ದೆ ಜೊತೆ ಸರ್ವ್ ಮಾಡ್ತಾರೆ. ಹೌದು ಹೌದು. ಆಮೇಲೆ ಕಲ್ಲೂರು ಮೀನು ಹೇಗೆ ಅಂತಂದ್ರೆ ಭಾಳ ಟೇಸ್ಟಿ ಫಿಶು, ಆಮೇಲೆ ವೆರಿ ಸಾಫ್ಟ್, ಒಂಥರ ನೀವು ಬಾಯಲ್ಲಿ ಇಟ್ಕೊಂಡ್ರೆ ಬೆಣ್ಣೆ ಥರ ಕರ್ಗೋಗ್ಬಿಡುತ್ತೆ. ಅದು ಮುಳ್ಳು ಸೆಂಟ್ರ್ ಬೋನ್ ಇರುತ್ತೆ. ಸೊ ಇದು ನೀವು ಒಂದ್ಸರಿ ಮಾಡಿ ನೀವು ಔಟ್ ಆಫ್ ದಿ ವರ್ಲ್ಡ್, ಇದು ಕಳೆದೋಗ್ಬಿಡ್ತೀರಾ. ಸೊ ಈಗ ಇಲ್ಲಿ ಫಿಶ್ ರೆಡಿ ಆಗಿದೆ. ಸೊ ಸರ್ವ್ ಮಾಡೋ ಸಮಯ. ನಿಮಗೆ ಇದನ್ನ ಟೇಸ್ಟ್ ಮಾಡೋದಕ್ಕೆ ಕೊಡ್ತೀನಿ. ಟೇಸ್ಟ್ ಮಾಡಿ ಹೇಳಿ ಹೇಗಾಗಿದೆ ಅಂತ. ಎಸ್, ಟೇಸ್ಟ್ ಮಾಡೋಣ ಈಗ. ಬಾಯಲ್ಲಿ ನೀರು ಬರ್ತಾ ಇದೆ ನನಗೆ. ಬಿಸಿ ಬಿಸಿಯಾಗಿ ಮೀನು ಸಾರು ರೆಡಿ ಆಗಿದೆ. ಆಹಾ, ಆ ಮೀನಿನ ತುಂಡುಗಳು ಕೂಡ ಸೂಪರ್ 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 ಆಗಿ ಬಂದಿದೆ ಅಲ್ವಾ? ಸೊ ನೀವು ಹೇಳಬೇಕೀಗ ಟೇಸ್ಟ್ ಹೇಗಿದೆ ಅಂತ. ಡೆಫಿನೆಟ್ಲಿ. ಎಸ್, ಆಹಾ, ರೆಡಿನಾ? ರೆಡಿ. ತುಂಬಾ ಚೆನ್ನಾಗಿದೆ ಸರ್. ಚೆನ್ನಾಗಿದೆನಾ? ಅಂಡ್ ಉಪ್ಪು ಖಾರ ಎಲ್ಲ ನೀವು ತೆಗೆದು ಹಾಕಿ ಮಾಡ್ಲಿಲ್ಲ, ಇಷ್ಟು ಚೆನ್ನಾಗಿ ಪರ್ಫೆಕ್ಟ್ ಆಗಿ ಬ್ಲೆಂಡ್ ಆಗಿದೆ. ಓಕೆ. ಅಂಡ್ ಕೊತ್ತಂಬರಿ ಸೊಪ್ಪು ಒಂಥರ ಆಡೆಡ್ ಫ್ಲೇವರ್ ಕೊಟ್ಟಿದೆ ಅಲ್ವಾ? ನೀವು ಫಿಶ್ ಅನ್ನ ತಿಂದು ನೋಡಿ, ಈ ಕಲ್ಲೂರು ಮೀನು ಬೆಣ್ಣೆ ತರ ಬಾಯಲ್ಲಿ ಕರಗುತ್ತೆ ಅಲ್ವಾ? ರಾತ್ರಿ ಇದನ್ನ ಊಟ ಮಾಡಿ ನೀವು ಇನ್ನೂ ಚೆನ್ನಾಗಿರುತ್ತೆ, ಯಾಕಂದ್ರೆ ಎಲ್ಲ ಮಸಾಲೆ ಎಲ್ಲ ಹೀರ್ಕೊಂಡಿರುತ್ತೆ. ಅಂದ್ರೆ ಇದು ಮುದ್ದೆ, ರೊಟ್ಟಿ, ರೈಸ್ ಎಲ್ಲದಕ್ಕೂ ಹೋಗುತ್ತೆ. ಅದಕ್ಕೋಸ್ಕರನೇ ಎಲ್ಲ ಮುದ್ದೆ ಜೊತೆಗೂ ತಿಂತಾರೆ. ವೆರಿ ನೈಸ್ ಸರ್, ವೆರಿ ನೈಸ್. ತುಂಬಾ ಚೆನ್ನಾಗಿದೆ. ಇದು ಬರೀ ರೈಸ್ಗೋಸ್ಕರ ಮಾಡಿರೋದಲ್ಲ. ಸೊ ನೀವು ಅದೇ ಮುದ್ದೆ, ದೋಸೆ ಜೊತೆನೂ ಚೆನ್ನಾಗಿರುತ್ತೆ. ಹೌದು. ಸೊ ಐ ಹೋಪ್ ಯು ಲೈಕ್ ದಿ ಫಿಶ್ ಕರಿ. ವೆರಿ ಮಚ್ ತುಂಬಾ ಚೆನ್ನಾಗಿದೆ ಸರ್. ಎಸ್, ಈಸಿಯಾಗಿ ಮಾಡ್ಬೋದು. ಅಂಡ್ ನಾನು ಹೋಗಿ ಟ್ರೈ ಮಾಡಿ ನಿಮಗೆ ಕಳಿಸ್ತೀನಿ ಕೂಡ. ಥ್ಯಾಂಕ್ ಯು ಸೊ ಮಚ್. ಇದೇ ಮಸಾಲೆ ನಾವು ಬೇರೆ ಫಿಶ್ ಕೂಡ ಆ್ಯಡ್ ಮಾಡ್ಬೋದು, ಬೇರೆನೂ ಮಾಡ್ಬೋದು. ಓಕೆ. ಹೊಳೆ ಮೀನು ಅಷ್ಟೇ ಅಲ್ಲ, ಬೇರೆ ಸಮುದ್ರದ ಮೀನುಗಳನ್ನು ಕೂಡ ಆ್ಯಡ್ ಮಾಡ್ಬೋದು. ಓಕೆ. ಸ್ನೇಹ ಅವರೇ, ಇವತ್ತು ನಮ್ಮ ಅಡುಗೆ ಮನೆಗೆ ಬಂದ್ರಿ. ತುಂಬಾ ಖುಷಿ ಆಯ್ತು ನನಗೆ, ಯಾಕಂದರೆ ಮಲೆನಾಡು ಹುಡುಗಿ ಜೊತೆ ನಾನು ಮಾತಾಡಿದೆ, ನನ್ನ ರೆಸಿಪಿನ ಶೇರ್ ಮಾಡಿದೆ, ನೀವು ಅದನ್ನು ಅಪ್ರಿಷಿಯೇಟ್ ಮಾಡಿದ್ರಿ. ಯಾವತ್ತೂ ಒಬ್ಬ ಮನೆಯಲ್ಲಿ ಅಡುಗೆ ಮಾಡೋರು ಯಾರೇ ಇರಲಿ, ಹೆಣ್ಮಗಳಾಗಲಿ ಗಂಡಸಾಗಲಿ, ಅವ್ರಿಗೆ ಒಂದ್ಸರಿ ಆ ಅಪ್ರಿಷಿಯೇಷನ್ ಸಿಕ್ತು ಅಂತಂದರೆ ಒಂಥರ ಗೋಲ್ಡ್ ಮೆಡಲ್ ಇದ್ದಂಗೆ ಅಲ್ವಾ? ಸೊ ಇವತ್ತು ನೀವು ಭಾಳ ಖುಷಿಯಿಂದ ಕನಕಪುರ ಶೈಲಿಯ ಹೊಳೆ ಮೀನು ಸಾರನ್ನು
ಎಂಜಾಯ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಮತ್ತು ಹಾಗೆಯೇ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು ವಿಶೇಷವಾಗಿ ನನಗೆ ಖುಷಿ ಪಡಿಸಿದ್ರಿ. ಇಲ್ಲಿ ನಿಮ್ಮ ಮಾತಲ್ಲಿ ಭಾಳ ಖುಷಿ ಇತ್ತು ಅಲ್ವಾ ಸುಶೀಲಕ್ಕ? ಕಣ್ರಿ, ಇವರು ನಮ್ಮ ಆದರ್ಶಣೆ ಅದಾರಲ್ಲ, ಅವ್ರದ್ದು ಕುಸಿನ್ಸ್ ಆಫ್ ಕರ್ನಾಟಕ ಎಂತದ್ದು ಇಂಗ್ಲಿಷ್ ಹೆಸರು. ಹೋಗಿದ್ದೆ, ಭಾರಿ ಚೆನ್ನಾಗಿ ಅಡ್ಗೆ ಮಾಡೋದು ಮಾರ್ರೆ. ಎಂತ ಮೆಂತೆ ಎಲ್ಲ ಹುರಿದು ಹಾಕಿದಂತೀನಿ ಆ ಗಂಡ್ಸು. ಮಾತ್ರ ಕೈಯ ಅಂತೂ ಆಗ್ಲ. ಸಾರ್ ಮಾತ್ರ ಭಾರಿ ವೈನಾಗಿತ್ತು ಕಣ್ರಿ. ನಾನು ಎರಡೆರಡು ಸರಿ ಅನ್ನ ಹಾಸ್ಕೊಂಡು ತಿಂದೆ. ಸೂಪರ್ ಸೂಪರ್ ಸೂಪರ್. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ನನ್ನದು ಒಂದು ಪಾಲಿಸಿ, ನಾನೊಂದು ಒಳ್ಳೆ ಕಾಫಿ ಕುಡಿದ್ರು ನಾನು ಹೇಳ್ತಿರ್ತೀನಿ, ಚೆನ್ನಾಗಿ ಕಾಫಿ ಮಾಡಿದ್ದೀರಾ, ಚೆನ್ನಾಗಿ ಕಾಫಿ ಮಾಡಿದ್ದೀರಾ ಅಂತ. ಸೊ ಅದಕ್ಕೆ ನಾನು ತುಂಬ ಸರಿ ಹೇಳ್ತಾ ಇದ್ದೆ ಮೀನು ಸಾಂಬಾರು ತುಂಬ ಚೆನ್ನಾಗಿದೆ ಅಂತ. ಆ್ಯಂಡ್ ಮೋಸ್ಟ್ಲಿ ನೀವು 25-28 ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇನ್ ಫುಡ್ ಇಂಡಸ್ಟ್ರಿ. ಸೊ ಆ ಪರ್ಫೆಕ್ಷನ್ ನನಗೆ ಗೊತ್ತಾಯಿತು. ಉಪ್ಪು ನೀವು ಒಂದ್ಸರಿ ಹಾಕಿದ್ಮೇಲೆ ಮತ್ತೆ ಹಾಕಲೇ ಇಲ್ಲ. ಸೊ ವೆರಿ ನೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮಿ ಹಿಯರ್. ಧನ್ಯವಾದಗಳು. ಎಸ್. ಸೊ ಸ್ನೇಹ ಅವರೇ, ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಿಮಗೋಸ್ಕರ ಸ್ವೀಟ್ಸ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಅಡುಗೆ ಜರ್ನಿ ಇದೇ ರೀತಿ ಸಿಹಿಯಾಗಿರಲಿ ಸರ್. ಥ್ಯಾಂಕ್ ಯು ಸೋ ಮಚ್. I hope you enjoyed the recipe from the cuisines of Karnataka. Next time we'll come with such more recipes. Please subscribe to Deccan Herald and Prajavani YouTube channel, and don't forget to press the bell icon. So see you next episode. Till then, namaskara.